ರಕ್ತದಿಂದ ಬರೆದಿರೋ ಕತೆ ಇದು. ಶಾಯಿಯಿಂದ ಮುಂದುವರ್ಸೋಕ್ಕಾಗಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಭಾರತೀಯ ಚಲನಚಿತ್ರೋದ್ಯಮವು ಮಹತ್ವದ ಪರಿವರ್ತನೆಯ ಹಾದಿಯಲ್ಲಿ ಸಾಗುತ್ತಿದೆ. ಕೆಲವು ದಶಕಗಳ ಹಿಂದೆ ಬಾಲಿವುಡ್ನದೇ ಪ್ರಭುತ್ವವಿತ್ತು. ಹಿಂದಿನ ದಿನಗಳಲ್ಲಿ ದಕ್ಷಿಣ ಭಾರತ ಚಿತ್ರಗಳಲ್ಲದೆ ಹವಾ. ವಿಶೇಷವಾಗಿ ತೆಲುಗು, ತಮಿಳು ಹಾಗೂ ಕನ್ನಡ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಅಭೂತಪೂರ್ವ ಯಶಸ್ಸು ಗಳಿಸಿದೆ. ಈ ಬದಲಾವಣೆಗೆ ದಿಕ್ಕು ತೋರಿದ ಪ್ರಮುಖ ಘಟನೆ ಎಂದರೆ 2015ರಲ್ಲಿ ಬಿಡುಗಡೆಯಾದ ಎಸ್ ರಾಜಮೌಳಿ ನಿರ್ದೇಶನದ ಬಾಹುಬಲಿ ದಿ ಬಿಗಿನಿಂಗ್. దేవుడు ಅಮರೇಂದ್ರ ಬಾಹುಬಲಿ ರಕ್ತಾನಿವೆನು. ಪ್ರಭಾಸ್ ಹಾಗೂ ರಾಣಾ ದಗ್ಗುಪಡಿ ಅಭಿನಯದ ಈ ಮಹಾ ಸಾಹಸಕತೆ ಕತೆ, ಪರಿಕಲ್ಪನೆ, ಚಿತ್ರಕಲೆ ಮತ್ತು ತಂತ್ರಜ್ಞಾನದಲ್ಲಿ ಹೊಸ ಮಟ್ಟ ತಲುಪಿತ್ತು. ಈ ಚಿತ್ರದ ಯಶಸ್ಸಿನಿಂದ ಹಿಂದೂಸ್ತಾನಿ ಚಿತ್ರರಂಗದಲ್ಲಿ ಹೊಸ ಚರ್ಚೆ ಬಾಗಿಲು ತೆರೆದು ಬಾಹುಬಲಿ 2 ದಿ ಕನ್ಕ್ಲೂಷನ್ ಸಿನಿಮಾ ಕೂಡ ರಿಲೀಸ್ ಆಯಿತು. ರಿಲೀಸ್ ಆಗಿದ್ದಷ್ಟೇ ಅಲ್ಲ, ದಕ್ಷಿಣ ಚಿತ್ರರಂಗದ ಪ್ರಭಾವವನ್ನು ಮತ್ತಷ್ಟು ಗಟ್ಟಿಗೊಳಿಸಿತು. ಈ ಹಿಂದೆ ಕೇವಲ ಡಬ್ಬಿಂಗ್ ಚಿತ್ರಗಳಾಗಿ ಗುರುತಿಸಲ್ಪಡುತ್ತಿದ್ದ ದಕ್ಷಿಣ ಸಿನಿಮಾಗಳು ಈಗ ಸ್ವತಂತ್ರವಾಗಿ ಹಿಂದಿ ಮಾರುಕಟ್ಟೆಗೆ ಪ್ರವೇಶಿಸಿ ಬಾಕ್ಸ್ ಆಫೀಸ್ ನಲ್ಲಿ ದಾಖಲೆ ಮೇಲೆ ದಾಖಲೆ ಬರೆಯುತ್ತಿವೆ. ಇದಕ್ಕೆ ಸ್ಪಷ್ಟವಾದ ಉದಾಹರಣೆ ಅಂದ್ರೆ ಯಶ್ ಅಭಿನಯದ KGF, ಅಲ್ಲು ಅರ್ಜುನ್ ಅಭಿನಯದ ಪುಷ್ಪ, NTR ಹಾಗೂ ರಾಮ್ ಚರಣ್ ಅಭಿನಯದ RRR ಚಿತ್ರಗಳು. ವಿಶೇಷವಾಗಿ KGF 2 ನ ಬಿಡುಗಡೆಯ ದಿನ ಬಾಲಿವುಡ್ ಸೂಪರ್ ಸ್ಟಾರ್ ಅಮೀರ್ ಖಾನ್ ಅವರ ಲಾಲ್ ಸಿಂಗ್ ಚಡ್ಡಾ ಚಿತ್ರವು ಬಿಡುಗಡೆಯಾಗಬೇಕಿತ್ತು. ಅಮೀರ್ ಖಾನ್ ಅಭಿನಯದ ಈ ಚಿತ್ರವು VFX ಕೆಲಸಗಳು ಪೂರ್ಣವಾಗದ ಕಾರಣ ಬಿಡುಗಡೆಯ ದಿನಾಂಕವನ್ನು ಮುಂದೂಡಲಾಯಿತು. ಆದರೆ KGF 2 ಬಿಡುಗಡೆಯಾಗುತ್ತಿದ್ದಂತೆ ಅದು 860 ಕೋಟಿ ಗಳಿಸಿ ಭಾರಿ ಸದ್ದು ಮಾಡಿತ್ತು. ಅದರ ಪೈಕಿ ದೊಡ್ಡ ಭಾಗ ದಕ್ಷಿಣ ಭಾರತದ ಹೊರಗಿನಿಂದ ಬಂದಿತ್ತು. ಇದು ಇದರ ಫ್ಯಾನ್ ಇಂಡಿಯಾ ಅಸ್ತಿತ್ವವನ್ನು ಸಾಬೀತುಪಡಿಸಿತು. ಅದೇ ಸಮಯದಲ್ಲಿ ಲಾಲ್ ಸಿಂಗ್ ಚಡ್ಡಾ 61 ಕೋಟಿ ಗಳಿಕೆಯಲ್ಲಿ ತಾನೊಬ್ಬ ಸೋಲಿನ ಹಿರಿತನದ ಚಿತ್ರವೆಂದು ತಟ್ಟಿ ನಿಂತಿತು. ಈ ಘರ್ಷಣೆಗೆ ಇನ್ನೊಂದು ಗಂಭೀರ ರೂಪ 2023 ಆಗಸ್ಟ್ ನಲ್ಲಿ ಕಂಡು ಬಂದಿತ್ತು. ಆಗಸ್ಟ್ 10ರಂದು ರಜನಿಕಾಂತ್ ಅಭಿನಯದ ಜೈಲರ್ ಬಿಡುಗಡೆಯಾಯಿತು. ಅದರ ಬೆನ್ನಲ್ಲೇ ಆಗಸ್ಟ್ 11ರಂದು ಸನ್ನಿ ಡಿಯೋಲ್ ಅಭಿನಯದ ಕದರ್ 2 ಮತ್ತು ಅಕ್ಷಯ್ ಕುಮಾರ್ ಅಭಿನಯದ ಓ ಮೈ ಗಾಡ್ 2 ಚಿತ್ರಗಳು ಕೂಡ ತೆರೆಗೆ ಬಂದವು. ಈ ಮೂರು ಬೃಹತ್ ಸಿನಿಮಾಗಳ ನಡುವೆ ಏಕಕಾಲದಲ್ಲಿ ನಡೆದ ಪೈಪೋಟಿ ಪ್ರೇಕ್ಷಕರ ಗಮನ ಸೆಳೆಯಿತು. ಬಹುತೇಕ ಎಲ್ಲಾ ರಾಜ್ಯಗಳಲ್ಲಿಯೂ ಈ ಮೂರು ಚಿತ್ರಗಳು ಹೌಸ್ಫುಲ್ ಪ್ರದರ್ಶನ ಕಂಡವು. ಒಂದಕ್ಕೊಂದು ನೊಂದಿಕೊಳ್ಳದ ರೀತಿಯಲ್ಲಿ ಲಾಭ ಗಳಿಕೆಯಿಂದ ಚಿತ್ರರಂಗದ ಹೊಸ ಸ್ಪರ್ಧಾತ್ಮಕ ಯುಗವನ್ನು ಹುಟ್ಟಿಹಾಕಿತು. ಬಾಕ್ಸ್ ಆಫೀಸ್ ವರದಿ ಪ್ರಕಾರ ಜೈಲರ್ ತನ್ನ ಮೊದಲ ದಿನ 48 ಕೋಟಿ ಗಳಿಸಿದರೆ ಕದರ್ 2 ತನ್ನ ಮುನ್ನಡೆಯನ್ನು ಬೀರುತ್ತಾ 525 ಕೋಟಿ ಗಳಿಸಿತು. ಇತ್ತ ಅಕ್ಷಯ್ ಕುಮಾರ್ ಅಭಿನಯದ ಓ ಮೈ ಗಾಡ್ 2 ಕೂಡ ತನ್ನದೇ ಆದ ಪಾತ್ರವನ್ನು ಬದಲಿಸಿದ ಚಿತ್ರವಾಗಿ 151 ಕೋಟಿ ಗಳಿಸಿತು. ಈ ಸಂಖ್ಯೆಗಳು ನಿಜಕ್ಕೂ ಅನಿರೀಕ್ಷಿತವಾಗಿದ್ದರೂ ಪ್ರೇಕ್ಷಕರು ಕದರ್ 2 ಚಿತ್ರದಲ್ಲಿ 2001ರ ಕದರ್ ಅನ್ನು ಮತ್ತೆ ತೋರಿಸಿತು. ಇದೆಲ್ಲದರ ಮಧ್ಯೆ ದಕ್ಷಿಣ ಮತ್ತು ಉತ್ತರ ಭಾರತದ ಚಿತ್ರರಂಗಗಳ ನಡುವೆ ಉಂಟಾಗುತ್ತಿರುವ ಸ್ಪರ್ಧಾತ್ಮಕ ಘರ್ಷಣೆಯು ಈಗ ಭಾರತೀಯ ಚಲನಚಿತ್ರೋದ್ಯಮದ ಒಂದು ನಿತ್ಯದ ವೈಶಿಷ್ಟ್ಯವಾಗಿದೆ. ಹಿಂದಿ ಚಿತ್ರರಂಗ ಈಗ ದಕ್ಷಿಣ ಶೈಲಿಗೆ ತಕ್ಕಂತೆ ತಾನು ನವೀಕರಿಸಿಕೊಳ್ಳಬೇಕಾದ ಒತ್ತಡದಲ್ಲಿದೆ. ದಕ್ಷಿಣದ ನಿರ್ದೇಶಕರು ತಮ್ಮ ಕಥೆಗಳನ್ನು ಇನ್ನಷ್ಟು ಗಟ್ಟಿಗೊಳಿಸಬೇಕಾಗಿದೆ. ಈ ಕ್ರಾಂತಿಕಾರಿ ಬದಲಾವಣೆ ಪ್ರೇಕ್ಷಕರಿಗೆ ಹೆಚ್ಚುವರಿ ಆಯ್ಕೆಗಳನ್ನು ನೀಡುತ್ತಿದ್ದಾರೆ. తయారీకరికి ಹೊಸ ಮಾರುಕಟ್ಟೆಗಳನ್ನು ಮುಟ್ಟಲು ವೇದಿಕೆಯಾಗಿವೆ. ఒక రేంజ్ తర్వాత మన దగ్గర మాటలుండవు. కోతలే. ಇದರ ಪರಿಣಾಮವಾಗಿ ಭಾರತೀಯ ಚಿತ್ರರಂಗದಲ್ಲಿ ಭಾಷಾಂತರಗಳಿಗೂ ಮೀರಿದ ವಿಷಯಗಳ ಸಿನಿಮಾಗಳನ್ನು ಮೌಲ್ಯಮಾಪನ ಮಾಡುವ ಹೊಸ ಪರಂಪರೆ ಬೆಳೆಯುತ್ತಿದೆ. ಪ್ರೇಕ್ಷಕರು ಈಗ ಭಾಷೆಗೆ ಅಷ್ಟಾಗಿ ಒತ್ತು ನೀಡದೆ ವಿಷಯ, ತಂತ್ರಜ್ಞಾನ ಮತ್ತು ಕತೆಗೆ ಹೆಚ್ಚಾಗಿ ಒತ್ತು ನೀಡುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಘರ್ಷಣೆ ಇನ್ನಷ್ಟು ಸುದೀರ್ಘವಾಗಿ ಸಾಗುವ ಸಾಧ್ಯತೆ ಇದೆ. ಆದರೆ ಅಂತಿಮ ಲಾಭದಾರನು ಪ್ರೇಕ್ಷಕನೇ ಆಗಿರುತ್ತಾನೆ. ಇದಿಷ್ಟು ಹಿಂದಿ ಸಿನಿಮಾ ಮತ್ತು ದಕ್ಷಿಣ ಭಾರತದ ಸಿನಿಮಾಗಳ ನಡುವೆ ನಡೆಯುತ್ತಿರುವ ಸ್ಪರ್ಧೆಗಳ ಬಗ್ಗೆ ಮಾಹಿತಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತೀರಿ ಇನ್ಸೈಡ್ ರಶ್.